ಹಲೋ ಗೈಸ್. ಸೊ ಲಾಸ್ಟ್ ಒಂದು ವೀಕಿಂದ ನಾನು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಪ್ಲಸ್ ಪ್ಲ್ಯಾನಿಂಗ್ ಅನ್ನೋದು ಕರೆಕ್ಟಾಗಿರಲಿಲ್ಲ. ಸೊ ವೀಡಿಯೋಸ್ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಈ ಚಾನಲಲ್ಲಿ ಶಾರ್ಟ್ ಫಾರ್ಮ್ ಆಫ್ ಕಾಂಟೆಂಟ್ನ ನಾನು ಜಾಸ್ತಿ ಮಾಡ್ತಿದ್ದೆ. ಅಪಾರ್ಟ್ ಫ್ರಮ್ ದಟ್ ನಾನೊಂದು ಅನೌನ್ಸ್ಮೆಂಟ್ ಅನ್ನೋದು ಹೇಳಿದ್ದೆ. 60 ಡೇಸ್ ನಾನು ಬಂದುಬಿಟ್ಟು ಒಂದು ಚಾಲೆಂಜ್ ಥರ ನಾನು ಮಾಡ್ತಿದ್ದೀನಿ. ಸೊ ಏನಿದು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನೊಂದು ಈವೆಂಟ್ಗೆ ಹೋಗಿ ಬಂದಿದ್ನಲ್ಲ. ಸೊ ಫನಲ್ ಗ್ರೋತ್ ಸಮಿಟ್ ಅನ್ನೋ ಒಂದು ಈವೆಂಟ್. ಸೊ ಆ ಒಂದು ಈವೆಂಟ್ಗೆ ನಾನು ಎಷ್ಟು ಕಾಸು ಅನ್ನೋದನ್ನು ಖರ್ಚು ಮಾಡಿದ್ದೀನಿ ಅನ್ನೋದನ್ನು ನನ್ನ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಅದನ್ನು ಮಿಸ್ ಮಾಡಿದಿರ ನೋಡಿ. ಬಿಕಾಸ್ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನೀವು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಬೇಕಾಗಿರೋ ಒಂದು ವಿಷಯ. ಸೊ ಅದರಿಂದ ನೀವು ಕಲ್ತ್ಕೊಳೋದು ಜಾಸ್ತಿ ಇರುತ್ತೆ. ಸೊ ಅದನ್ನು ಕಲ್ತ್ಕೊಂಡು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿದ್ರೆ ಡೆಫಿನೆಟಾಗಿ ಜಾಸ್ತಿ ಚೇಂಜಸ್ ಬರುತ್ತೆ. ಆಮೇಲೆ ನೀವು ಯಾವ ಥರ ಜನರ ಜೊತೆ ಸೇರ್ತಿದ್ದೀರಾ, ಯಾವ ಥರ ಜನರು ನಿಮ್ಮ ಸುತ್ತಮುತ್ತ ಇದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ ಅವ್ರ ಲೈಫಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ರೋಲ್ ಪ್ಲೇ ಮಾಡುತ್ತೆ. ಯಾಕಂದರೆ ನೀವು ಆ ಥರ ಚೇಂಜ್ ಆಗ್ತಿರ್ತೀರ. ಸೊ ಅದರಿಂದ ಆ ಒಂದು ಇಂಪಾರ್ಟೆಂಟ್ ಆದ ಒಂದು ಲೆಸನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು. ಸೊ ಇನ್ನೂ ಒಂದು ಅನೌನ್ಸ್ಮೆಂಟ್ ಏನು ಅಂದರೆ, ಐ ಹ್ಯಾವ್ ಬೀನ್ ವೆರಿ 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 ಇನ್ಕನ್ಸಿಸ್ಟೆಂಟ್ ಇನ್ ಲಾಸ್ಟ್ ಮಂತ್. ಓಕೆ, ಸೊ ಜಾನ್ವರಿದಲ್ಲಿ ಅಷ್ಟು ವೀಡಿಯೋಸ್ ಅನ್ನೋದನ್ನು ನಾನು ಮಾಡಿಲ್ಲ. ಸೊ ಫೆಬ್ರವರಿದಲ್ಲಿ ಇನ್ಮೇಲೆ ಓಕೆ, ಸೊ ಇಟ್ಸ್ ಅ ರ್ಯಾಂಡಮ್ ವೀಡಿಯೋಸ್ ವಾಟ್ ಎವರ್ ವಿಚ್ ಕಮ್ಸ್ ಟು ಮೈ ಮೈಂಡ್. ಸೊ ನಾನು ಏನೇನೆಲ್ಲ ಅರ್ಥ ಮಾಡ್ಕೊತೀನಿ, ಏನೇನೆಲ್ಲ ನನಗೆ ಗೊತ್ತಿರುತ್ತೆ, ಅದನ್ನು ನಿಮ್ಮ ಜೊತೆ ಪರ್ಸ್ನಲ್ಲಾಗಿ ನಾನು ಶೇರ್ ಮಾಡಬೇಕು ಅಂದ್ಕೊಂಡಿರೋ ಎಲ್ಲ ವಿಷಯನೂ ನಾನು ಶೇರ್ ಮಾಡ್ತಿರ್ತೀನಿ. ರೆಗ್ಯುಲರ್ ಆಗಿ ಇನ್ಮೇಲೆ ವೀಡಿಯೋಸ್ ಬರುತ್ತೆ. ದಟ್ ಈಸ್ ಮೈ ಪ್ರಾಮಿಸ್. ಬಿಕಾಸ್ ಲಾಟ್ ಆಫ್ ಪ್ರೊಕ್ಯಾಸ್ಟಿನೇಷನ್, ನಾನೇ ಜಾಸ್ತಿ ವೀಡಿಯೋಸಲ್ಲಿ ಹೇಳಿರ್ತೀನಿ ಪ್ರೊಕ್ಯಾಸ್ಟಿನೇಟ್ ಮಾಡಬೇಡಿ, ಪ್ರೊಕ್ಯಾಸ್ಟಿನೇಟ್ ಅನ್ನೋದು ನಮ್ಮನ್ನ ಕಿಲ್ ಮಾಡುತ್ತೆ ಅಂತ. ಸೊ ಅದು ನನಗೆ ಜಾಸ್ತಿ ಆಗಿ ಲಾಸ್ಟ್ 1 ವೀಕಿಂದ ನಾನು ಕನ್ಸಿಸ್ಟೆಂಟಾಗಿ ಇಲ್ಲ. ಸೊ ಯಾವಾಗೆಲ್ಲ ನಾನು ವೀಡಿಯೋಸ್ನ ಇಲ್ಲಿ ಪೋಸ್ಟ್ ಮಾಡ್ತೀನೋ, ಅಪಾರ್ಟ್ ಫ್ರಮ್ ದಟ್ ಐ ಆಮ್ ಗೆಟಿಂಗ್ ಎ ವ್ಯೂಸ್ ಆರ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ಐ ಫೀಲ್ ಗ್ರೇಟ್. ನನ್ನ ಹತ್ರ ಏನೋ ಒಂದು ವಿಷಯ ಇದೆ. ಸೊ ಅದನ್ನು ನಾನು ಯಾರ ಹತ್ರ ಆದರೂ ಶೇರ್ ಮಾಡಿದೆ. ಅದನ್ನು ಈವನ್ ಒನ್ ವ್ಯೂ ಆರ್ ಒನ್ ಮೆಂಬರ್ ಲೈಫಲ್ಲಿ ಅದನ್ನು ಅರ್ಥ ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿದೆ. ದಟ್ ಈಸ್ ಮೈ ಬಿಗ್ಗೆಸ್ಟ್ ವಿನ್. ಸೊ ಅದು ನನಗೆ ಇಷ್ಟ ಆಗಿದೆ. ಇದರಿಂದ ನನ್ನ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಸೂಪರಾಗಿ ಡೆವಲಪ್ ಆಗ್ತಿದೆ. ನನ್ನ ಒಂದು ಫಸ್ಟ್ ವೀಡಿಯೋ ನೀವು ಹೋಗಿ ನೋಡಲೇಬೇಕು. ಇದೇ ಚಾನಲ್ ಇರುತ್ತೆ. ಆಲ್ಮೋಸ್ಟ್ 1000+ ವೀಡಿಯೋಸ್ ಮಾಡಿದ್ದಾಯಿತು. ಲಾಂಗ್ ಫಾರ್ಮ್ ಕಾಂಟೆಂಟ್ ಒಂದು 600+ ವೀಡಿಯೋಸ್ ಮಾಡಿದ್ದೀನಿ. ಫಸ್ಟ್ ವೀಡಿಯೋನ ನೀವು ಹೋಗಿ ಚೆಕ್ ಮಾಡಿ ನೋಡಿ. ಸೊ ಈ ಥರ ಮಾತಾಡ್ತಿದ್ದೆ, ಯಾವ ಥರ ಮಾತಾಡ್ತಿದ್ದೆ ಅಂತ. ಸೊ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಇಟ್ಸ್ ಆಲ್ ಡನ್ ಬೈ ಬ್ಯಾಕ್ ಟು ಬ್ಯಾಕ್ ನಾನು ಮಾಡ್ತಿರೋದ್ರಿಂದ ನನಗೆ ಬಂದಿರೋದು. ಸೊ ನಾನು ಈ ವಿಡಿಯೋನ ರೀಸನ್ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಏನಕ್ಕೆ ಮಾಡ್ತಿದ್ದೀನಿ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಆ 60 ಡೇಸ್ ಓಕೆ, ನಾನು ನನಗೋಸ್ಕರ ಮಾಡ್ಕೊಂಡಿದ್ದೀನಿ. ಸೊ ಅದು ಏನು ಅಂತ ಕೇಳಿದ್ರೆ, ಸೊ 60 ಡೇಸ್ ಕ್ಲೀನ್ ಈಟಿಂಗ್. ಇದರಲ್ಲಿ ಏನೇನೆಲ್ಲ ಇರಲ್ಲ ಅಂತ ಹೇಳಿದ್ರೆ, ಸೊ ಫಸ್ಟ್ ಥಿಂಗ್, ಶುಗರಿ ಸಬ್ಸ್ಟೆನ್ಸಸ್ ಇರೋದೇ ಇಲ್ಲ. ಸೊ ಡಯಟ್ ಕೋಕ್ ಈ ಥರ ಒಂದು ವಿಷಯ ನಾನು ಆ್ಯಡ್ ಮಾಡಿದ್ದೀನಿ. ಬಟ್ ಇದನ್ನು ನಾನು ರಿಮೂವ್ ಮಾಡ್ತೀನಿ. ಫಸ್ಟ್ 15 ಡೇಸಿಗೆ ಮಾತ್ರ ಅದನ್ನ ಆ್ಯಡ್ ಮಾಡೋಣ ಅಂತಿದ್ದೀನಿ. ಇಟ್ಸ್ ಜಸ್ಟ್ ಲೈಕ್ ಅ ಟ್ರೀಟ್ ವಿಚ್ ಐ ಆಮ್ ಕನ್ಸಿಡರಿಂಗ್ ಫಾರ್ ಮೈ ಸೆಲ್ಫ್. ಓಕೆ, ಸೊ ಡಯಟ್ ಕೋಕ್ ಇದರಲ್ಲೂ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇದೆ. ಅದು ನಮ್ಮ ಒಂದು ಇನ್ಸುಲಿನ್ ಲೆವೆಲ್ಸ್ನ ಅಷ್ಟು ಸ್ಪೈಕ್ ಮಾಡಲ್ಲ. ಓಕೆ, ಸೊ ಈ ಒಂದು ಸ್ಟಫ್ ಇದೆ. ಶುಗರ್ ಸ್ಟಫ್ಸ್ ಇರೋದೇ ಇಲ್ಲ, ಡೈರೆಕ್ಟ್ ಸ್ವೀಟ್ಸ್ ಇರೋದೇ ಇಲ್ಲ. ಆಮೇಲೆ ಕಾರ್ಬೋಹೈಡ್ರೇಟ್ಸ್, ಈ ರೈಸು ಮತ್ತು ವೆಜಿಟೇಬಲ್ಸ್, ಸೊ ಈ ಥರ ಕಾರ್ಬೋಹೈಡ್ರೇಟ್ ರಿಚ್ ಆಗಿರೋ ಯಾವುದೇ ಒಂದು ಫುಡ್ಸನ್ನು ನಾನು ತಗೊತಾ ಇಲ್ಲ. ಸೊ ಅಪಾರ್ಟ್ ಫ್ರಮ್ ದಿಸ್ ನಾನೇನು ತಗೊತಾ ಇದ್ದೀನಿ ಅಂದರೆ, ಓನ್ಲಿ ಪ್ರೋಟೀನ್ಸ್ ಇನ್ ಫಾರ್ಮ್ ಆಫ್ ಎಗ್ಸ್ ಆ್ಯಂಡ್ ಮೀಟ್. ಓಕೆ, ಸೊ ಎಗ್ಸು ಮತ್ತು ಯಾವುದೇ ಆಗಲಿ ಚಿಕನ್ನು, ಮಟನು ಈ ಥರ, ಆಮೇಲೆ ಸೂಪ್ಸು. ಸೊ ಈ ಥರ ಓಕೆ, ಪ್ರೋಟೀನ್ ಸೋರ್ಸಸ್ ಹೈ ಆಗಿದೆ. ಎಗ್ಸ್ ಆ್ಯಂಡ್ ಮೀಟೇ ಜಾಸ್ತಿ ಇದೆ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಇವತ್ತು ನಂದು 7th ಡೇ. ಓಕೆ, ಸೊ ಇದನ್ನು ನಾನು ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ 60 ಡೇಸ್ನ ನಾನು ಫಾಲೋ ಮಾಡೋಣ ಅಂತಿದ್ದೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ನನ್ನೊಂದು ಬಾಡಿ ಕಾಂಪೋಸಿಷನ್ ಗೋಲ್, ನನಗೆ ಒಂದು ಆ್ಯಬ್ಸ್ ಫಾರ್ಮೇಷನ್ ಬರಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಅದು ಡೆಫಿನೆಟಾಗಿ ನನಗೆ ಆ್ಯಡ್ ಆನ್ ಆಗುತ್ತೆ. ಸೊ ಅದನ್ನು ನಾನು ಆ ಒಂದು ಬಾಡಿ ಕಾಂಪೋಸಿಷನ್ ಗೋಲ್ನ ಅಚೀವ್ ಮಾಡಬೇಕು. ಪ್ಲಸ್ ಒಂದು ಡಿಸಿಪ್ಲಿನ್ ಬೇಕು ನನಗೆ ಈಟಿಂಗ್ ಹ್ಯಾಬಿಟ್ಸಲ್ಲಿ ಅನ್ನೋದಕ್ಕೋಸ್ಕರ ನಾನು ಆ ಒಂದು ಪ್ಲ್ಯಾನ್ನ ನಾನು ಮಾಡ್ತಿದ್ದೀನಿ. ಸೊ ಅದು ನನ್ನ ಒಂದು ಗೋಲ್, ಈ ಒಂದು ಚಾಲೆಂಜ್ ಹಿಂದೆ ಮಾಡೋದಕ್ಕೆ. ಇದನ್ನು ನೀವು ಫಾಲೋ ಮಾಡ್ಬೋದಾ ಅಂದರೆ, ಇಟ್ಸ್ ನಾಟ್ ಸಜೆಸ್ಟಬಲ್. ಸೊ ಇದು ನನ್ನ ಒಂದು ಡಿಸಿಷನ್. ನಿಮಗೆ ಆ ಥರ ಏನಾದರೂ ಪರ್ಸ್ನಲೈಸ್ಡ್ ಗೈಡೆನ್ಸ್ ಬೇಕು ಅಂದರೆ, ಫೀಲ್ ಫ್ರೀ ಟು ಕಮೆಂಟ್ ಸೆಕ್ಷನಲ್ಲಿ DM ಮಾಡಿ. ನಿಮಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ID ಗೊತ್ತಿರುತ್ತೆ. ಸೊ ಗೋ ದೇರ್ ಆ್ಯಂಡ್ ನನಗೆ DM ಮಾಡಿ. ಸೊ ಆಗ ನಾನು ನನ್ನ ಒಂದು ಪರ್ಸ್ನಲೈಸ್ಡ್ ಕೋಚಿಂಗ್ ಅನ್ನೋದನ್ನು ನಿಮಗೆ ಪ್ರೊವೈಡ್ ಮಾಡ್ಬೋದು. ಸೊ ಅದರಿಂದ ನೀವು ಕಲ್ತ್ಕೊಂಡು ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಇಫ್ ಸಮ್ವನ್ ಇಸ್ ಗೈಡಿಂಗ್ ಯು, ಯು ಕ್ಯಾನ್ ಡೂ ಇಟ್ ಬೆಟರ್. ಓನಾಗಿ ಮಾಡೋ ವಿಷಯಗಳು ಬಂದುಬಿಟ್ಟು ಕೆಲವೊಂದು ಟೈಮ್ ಡಿಫ್ರೆಂಟಾಗಿ ಎಂಡ್ ಆಗುತ್ತೆ. ನನಗೆ ಗೊತ್ತಿಲ್ಲ ನಿಮ್ಗೆ ಏನೊಂದು ಹೆಲ್ತ್ ಕಾಂಪ್ಲಿಕೇಶನ್ಸ್ ಇದೆ. ಸೊ ನೀವು ಏನು ಮಾಡ್ತಿದ್ದೀರ, ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ನಾನು ನಿಮ್ಮ ಹತ್ರ ಮಾತಾಡಬೇಕು ಫಸ್ಟು. then I can suggest a way of eating for you. So this is about ನಿಮ್ಮ ಕಡೆಗೆ. ಓಕೆ, ಸೊ ಇಫ್ ಯು ವಾಂಟ್ ಟು ಡೂ ಇಟ್ ಆನ್ ಯುವರ್ ಓನ್, ಸೊ ಪ್ಲೀಸ್ ಡೋಂಟ್ ಟ್ರೈ ದಿಸ್. ಸೊ ಅದು ಬಿಟ್ಟು ನೀವು ಏನು ಟ್ರೈ ಮಾಡ್ಬೋದು ಅಂದರೆ, ಕಟ್ಔಟ್ ಕಂಪ್ಲೀಟ್ ಶುಗರ್. ಆಮೇಲೆ ಫಸ್ಟ್ ಮೀಲ್ ಮತ್ತು ಲಾಸ್ಟ್ ಮೀಲ್ನ ಪ್ರೋಟೀನ್ಸ್ ಜಾಸ್ತಿ ಇರೋ ಥರ ನೋಡ್ಕೊಳ್ಳಿ. ಎಗ್ಸು ಮತ್ತು ಚಿಕನ್ನು ಇಲ್ಲ ಮಟನ್ ಆ ಥರ ಏನಾದರೂ ಆ್ಯಡ್ ಮಾಡ್ಬೋದು. ಸೊ ಎವ್ರಿಥಿಂಗ್ ಈಸ್
ಕಂಪ್ಲೀಟ್ಲಿ ನಿಮ್ಮ ಒಂದು ಬಾಡಿಗೆ ಒಳ್ಳೆಯದಾಗುತ್ತೆ. ಓಕೆ. ಸೊ ಆಮೇಲೆ ಇಂಪಾರ್ಟೆಂಟ್ ಆದ ಒಂದು ವಿಷಯ ನಾನು ಮಾತಾಡಬೇಕು, ಅದರ ಬಗ್ಗೆ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ. ಅದು ಏನು ಅಂದರೆ, ಸೊ ನೀವು ಕನ್ಸ್ಯೂಮ್ ಮಾಡ್ತಾ ಇರೋ ಆಯಿಲ್, ಓಕೆ, ನಿಮ್ಮ ಮನೆಯಲ್ಲಿ ಕನ್ಸ್ಯೂಮ್ ಮಾಡ್ತಿರೋ ಆಯಿಲ್, ಸೊ ಎಲ್ಲರೂ ಸನ್ಫ್ಲವರ್ ಆಯಿಲ್ ಮತ್ತು ಜಾಸ್ತಿ ಸೀಡ್ಸ್ ಆಯಿಲ್ನ ಕನ್ಸ್ಯೂಮ್ ಮಾಡ್ತಾರೆ. ಇಟ್ ಈಸ್ ವೆರಿ ವೆರಿ ಡೇಂಜರಸ್ ಫಾರ್ ಯುವರ್ ಹೆಲ್ತ್ ಅಂತಲೇ ಹೇಳ್ತೀನಿ. ಸೊ ಅದು ಬಿಟ್ಬಿಟ್ಟು ಕೋಕೋನಟ್ ಆಯಿಲ್ನ ನೀವು ಕನ್ಸ್ಯೂಮ್ ಮಾಡಿ. ಅದ್ರ ಬಗ್ಗೆ ಏನಕ್ಕೆ ನೀವು ಅದನ್ನ ಕನ್ಸ್ಯೂಮ್ ಮಾಡಬೇಕು, ವಾಟ್ ಆರ್ ದ ರೀಸನ್ಸ್ ಬಿಹೈಂಡ್ ದಟ್ ಅನ್ನೋದನ್ನ ನಾನು ಡೀಟೇಲಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಬಂದಿದ್ದು ಇಷ್ಟೇ. ಸೊ ನಾನು ಈ ಚಾಲೆಂಜ್ ಮಾಡ್ತಾಯಿದ್ದೀನಿ, ಈ ಚಾಲೆಂಜ್ ನನಗೋಸ್ಕರ ಮಾಡ್ತಾಯಿದ್ದೀನಿ. ಇದರ ಚಾಲೆಂಜ್ ಅಪ್ಡೇಟ್ಸ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ, ಸೊ ಎಂಟೈರ್ ನಮ್ಮ ಒಂದು ಶಾರ್ಟ್ ಸೆಕ್ಷನ್ಗೆ ಹೋಗಿ ನೋಡಿದ್ರೆ ಆಲ್ರೆಡಿ 3 ವೀಡಿಯೋಸ್ನ ನಾನು ಪೋಸ್ಟ್ ಮಾಡಿದ್ದೀನಿ. ಡೇ 4, ಡೇ 5, ಡೇ 6, ಡೇ 7 ಎಲ್ಲ ಇನ್ಮೇಲೆ ಬರ್ತಾ ಇರುತ್ತೆ. ಐ ವಿಲ್ ಬಿ ಡಾಕ್ಯುಮೆಂಟಿಂಗ್. ಸೊ ಅದನ್ನು ನಾನು ಶೇರ್ ಮಾಡ್ತಿರ್ತೀನಿ. ಸೊ ಯು ವಿಲ್ ಗೆಟ್ ಎ ಇಮ್ಮೆನ್ಸ್ ವ್ಯಾಲ್ಯೂ ಔಟ್ ಆಫ್ ದ್ಯಾಟ್. ಓಕೆ. ಸೊ ಅದನ್ನು ನಾನಿಲ್ಲಿ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಓಕೆ. ಸೊ ಈ ವಿಡಿಯೋ ಮಾಡಬೇಕಾಗಿರೋ ಒಂದು ಮೇನ್ ಮೋಟೋನೇ ಇದೊಂದು ವಿಷಯ. ಸೊ ಅದರಿಂದನೇ ಈ ಒಂದು ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಇಟ್ ವಿಲ್ ಗೋ ಲೈವ್. ಸೊ ನಿಮ್ಗೆ ಏನೇನು ಅನಿಸುತ್ತೆ, ಏನೇನು ಡೌಟ್ ಇದೆ ರಿಲೇಟೆಡ್ ಟು ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಮತ್ತು ಪರ್ಸ್ನಲ್ ಡೆವಲಪ್ಮೆಂಟ್, ನಿಮ್ಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಪರ್ಸ್ನಲ್ ಆಗಿ ನೀವು ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ನಾನು ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡೋದ್ರಿಂದ ನನಗೆ ಅರ್ಥ ಆಗುತ್ತೆ. ಸೊ ನೀವೇನು ನೋಡ್ತಾ ಇದ್ದೀರಿ, ಏನು ಬೇಕಾಗಿದೆ ನಿಮಗೆ ಕಾಂಟೆಂಟ್ ಅನ್ನೋದನ್ನು, ಅದರ ಡೀಟೇಲ್ಸ್ ನಾನು ಆಟೋಮೆಟಿಕ್ಕಾಗಿ ನಿಮಗೆ ಶೇರ್ ಮಾಡ್ತಾನೆ ಹೋಗ್ತೀನಿ. ಓಕೆ. ವಿಡಿಯೋ ಹೆಂಗಿತ್ತು ಅನ್ನೋದನ್ನ ಕೆಳಗಡೆ ಹೇಳಿ. ಪ್ಲಸ್ ಈ ವಿಡಿಯೋನ ಲೈಕ್ ಮಾಡಿ, ಸೊ ದಟ್ ಈ ವಿಡಿಯೋ ಜಾಸ್ತಿ ಜನರ ಹತ್ರ ಹೋಗಿ ಸೇರಲಿ. ಓಕೆ. ಅಂಟಿಲ್ ದೆನ್, ಸಿ ಯು, ಬಾಯ್. ದಿಸ್ ಇಸ್ ಕೋಚ್ ಅಕ್ಷಯ್. ಸ್ಟೇ ಫಿಟ್ ಇರಿ, ಸ್ಟೇ ಫಿಟ್ ಆ್ಯಂಡ್ ಸ್ಟೇ ಹೆಲ್ದಿ. ಬಾಯ್, ಟೇಕ್ ಕೇರ್.